ಡಯಾಬಿಟಿಸ್ಗೆ ಮೆಡಿಸಿನ್ ತಗೊಂಡು ಶುಗರ್ ಕಂಟ್ರೋಲ್ ನಲ್ಲಿದ್ದೀರಾ? ಮೆಹಾಟೋನ್ ಕೇರಳದ ಆಯುರ್ವೇದ ಫಾರ್ಮುಲೇಷನ್ ಇಡೀ ಮೆಟಾಬಾಲಿಕ್ ಬ್ಯಾಲೆನ್ಸ್ ಅನ್ನೇ ರಿಪೇರಿ ಮಾಡಿಬಿಡುತ್ತೆ. ಮೆಹಾಟೋನ್ ದೀರ್ಘಕಾಲದ ಸಹಜ ಜೀವನಕ್ಕೆ ಸಹಾಯ ಮಾಡುತ್ತದೆ. ವೈಶಾಖ್ ಸಾವಿನ ಬಳಿಕ ಕೃಷಿ ತಾಪಂಡ ಫಸ್ಟ್ ರಿಯಾಕ್ಷನ್ ಅನ್ನು ಕೊಟ್ಟಿದ್ದಾರೆ. ಇನ್ಸ್ಟಾಗ್ರಾಮ್ನಲ್ಲಿ ಗೆಳೆಯನ ಬಗ್ಗೆ ನಟಿ ಭಾವುಕ ಪೋಸ್ಟ್ ಒಂದನ್ನು ಹಾಕಿದ್ದಾರೆ. ಜೀವನದ ಒಂದು ಭಾಗ ಕಳೆದುಕೊಂಡಂತಾಗಿದೆ ಅಂತ ಹೇಳಿದ್ದಾರೆ ನಟಿ. ಊಹೆಗಳಾಧಾರಿತ ಚರ್ಚೆಯ ಬಗ್ಗೆ ನಟಿ ಕೃಷಿ ಬೇಸರವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಇಂತಹ ಮಾತುಗಳಿಂದ ಯಾರ ಕಣ್ಣೀರಿಗೂ ಕಾರಣರಾಗಬೇಡಿ, ಇವುಗಳನ್ನು ನಿಲ್ಲಿಸಬೇಕು ಅಂತ ಬೇಡಿಕೊಳ್ತೇನೆ ಅಂತ ನಟಿ ತಮ್ಮ ಪೋಸ್ಟ್ನಲ್ಲಿ ಮನವಿ ಮಾಡಿದ್ದಾರೆ. ಕರುಣೆಯನ್ನ ಆಯ್ಕೆ ಮಾಡಿಕೊಳ್ಳಿ ಅಂತ ಕೂಡ ಕೃಷಿ ತಾಪಂಡ ಹೇಳಿದ್ದಾರೆ. ಇದೇ ಮೊದಲ ಬಾರಿಗೆ ಇನ್ಸ್ಟಾಗ್ರಾಮ್ನಲ್ಲಿ ಕೃಷಿ ಪೋಸ್ಟ್ ಮಾಡಿರುವಂಥದ್ದು ವೈಶಾಖ್ ಉಪಾಧ್ಯಾಯ್ ಸಾವಿನ ನಂತರ. ಉದ್ಯಮಿ ಮತ್ತು ನಟಿಯ ಸ್ನೇಹಿತ ವೈಶಾಖ್ ಅವರ ಸಾವಿನ ಬಗ್ಗೆ ಫಸ್ಟ್ ರಿಯಾಕ್ಷನ್ ಅನ್ನು ಅವರು ಕೊಟ್ಟಿದ್ದಾರೆ. ವೈಶಾಖ್ ಉಪಾಧ್ಯಾಯ ಸಾವಿನ ಬಳಿಕ ಸಾಕಷ್ಟು ಬೆಳವಣಿಗೆಗಳಾಗಿದ್ದವು. ಕೃಷಿ ತಾಪಂಡ ಹೆಸರು ಕೂಡ ಕೇಳಿ ಬರ್ತಾ ಇತ್ತು. ಯಾಕೆಂದರೆ ಕೃಷಿ ತಾಪಂಡ ಅವರ ಮನೆಯಲ್ಲಿಯೇ ವೈಶಾಖ್ ಉಪಾಧ್ಯಾಯ ಆತ್ಮಹತ್ಯೆಗೆ ಶರಣಾಗಿರುವಂಥದ್ದು. ಸಾಯುವುದಕ್ಕೂ ಮೊದಲು ಕೂಡ ಕೃಷಿಯವರಿಗೇನೆ ಆತ ಮೆಸೇಜನ್ನು ಮಾಡಿರ್ತಾನೆ, ಜೊತೆಗೆ ಫೋನ್ ಕಾಲ್ನಲ್ಲೂ ಕೂಡ ಮಾತನಾಡಿರ್ತಾನೆ. ಅದಾದ ಬಳಿಕ ಸಾವನ್ನು ಅಪ್ಪಿದ್ದು. ಇನ್ನು ವೈಶಾಖ್ ಉಪಾಧ್ಯಾಯ ಸಾವಿನ ಬಳಿಕ ಕೃಷಿ ಮಾಡಿರುವಂತಹ ಇನ್ಸ್ಟಾಗ್ರಾಮ್ ಪೋಸ್ಟ್ನಲ್ಲಿ ಏನಿದೆ ನೋಡ್ಕೊಂಬರೋಣ. ಈ ರೀತಿಯಾಗಿ ನಾನು ಬರೆಯಬೇಕಾಗುತ್ತೆ ಅಂತ ಊಹಿಸಿಯೇ ಇರಲಿಲ್ಲ. ಇದನ್ನ ಬರೆಯೋದಕ್ಕೆ ಅಥವಾ ಜಗತ್ತಿನ ಎದುರು ತೆರೆದಿಡುವುದಕ್ಕೆ ನನಗೆ ಮಾನಸಿಕ ಬಲವೂ ಇಲ್ಲ, ಶಕ್ತಿಯೂ ಇಲ್ಲ. ಇಂತಹ ಸಮಯದಲ್ಲಿ ನಾನು ಮಾಡಬೇಕಾಗಿರುವ ಕೊನೆಯ ಕೆಲಸ ಅಂದ್ರೆ ಅದು ಸಾರ್ವಜನಿಕವಾಗಿ ಹೇಳಿಕೆ ಕೊಡುವುದು. ನನ್ನ ಬಗ್ಗೆ, ನನ್ನ ಸ್ನೇಹಿತರು, ಕುಟುಂಬಸ್ಥರ ಬಗ್ಗೆ ಪದೇ ಪದೇ ಮೂಡುತ್ತಿರುವ ಅನುಮಾನಗಳು, ನಮ್ಮ ಮೇಲೆ ಇರುವ ತೀವ್ರ ಒತ್ತಡ, ನನ್ನ ಗುರಿಯಾಗಿಸಿ ಕೇಳಲಾಗ್ತಿರುವ ಪ್ರಶ್ನೆಗಳ ಕಾರಣಕ್ಕೆ ಇದನ್ನ ಮಾಡಬೇಕಾಗುತ್ತಿದೆ. ಊಹಿಸಲಾಗದ ನಷ್ಟವನ್ನ ಸಹಿಸಿಕೊಳ್ಳಲು ನಾವು ಯತ್ನಿಸುತ್ತಿರುವಾಗ ಅದರ ಬಗ್ಗೆ ವಿವರಣೆ ಕೊಡಲಿ ಅಂತ ನಿರೀಕ್ಷಿಸಲಾಗುತ್ತಿದೆ. ಕಳೆದ ಕೆಲವು ದಿನಗಳು ನನ್ನ ಜೀವನವನ್ನ ಊಹಿಸಲಾಗದ ರೀತಿಯಲ್ಲಿ ಬದಲಿಸಿದೆ. ನಡೆದಿರುವ ಘಟನೆಗಳಲ್ಲಿ ನನ್ನ ಹೃದಯಕ್ಕೆ ಹತ್ತಿರವಾಗಿದ್ದ, ನನ್ನ ಜೊತೆ ನಿಲ್ಲುತ್ತಿದ್ದ, ನನ್ನ ರಕ್ಷಿಸುತ್ತಿದ್ದ, ಸಹೃದಯದಿಂದ ನನ್ನ ಬಗ್ಗೆ ಕಾಳಜಿ ವಹಿಸಿದ ವ್ಯಕ್ತಿಯನ್ನ ನಾನು ಕಳೆದುಕೊಂಡಿದ್ದೇನೆ. ಆತನನ್ನ ಕಳೆದುಕೊಂಡಿದ್ದು ಪದಗಳಿಂದ ತುಂಬಿಸಲಾಗದ ಕಂದಕವನ್ನ ಸೃಷ್ಟಿಸಿದೆ. ಈ ನಷ್ಟವನ್ನ ನಾನು ಎಂದಿಗಾದ್ರೂ ಒಪ್ಪಿಕೊಳ್ಳುತ್ತೇನಾ ಅನ್ನೋದು ನನಗೂ ತಿಳಿದಿಲ್ಲ. ನಾನು ಬಹಳ ದಿನಗಳಿಂದ ನೋವನ್ನನುಭವಿಸುತ್ತಿದ್ದು ಮತ್ತೊಂದು ಊಹಿಸಲಾಗದ ನಷ್ಟವನ್ನ ಈಗ ಅನುಭವಿಸುವಂತಾಗಿದೆ. ಆದರೆ ಇದರ ಬಗ್ಗೆ ದುಃಖ ಪಡುವುದಕ್ಕೂ ನನಗೆ ಸಮಯ, ಅವಕಾಶ ಸಿಗ್ತಿಲ್ಲ. ಅಲ್ಲದೆ ಅವರ ಕುಟುಂಬಸ್ಥರು, ಸ್ನೇಹಿತರು, ಆತ್ಮೀಯರು ಈ ದುಃಖದಿಂದ ಹೊರಬರಲು ಯತ್ನಿಸುತ್ತಿರುವಾಗ ಸತತವಾಗಿ ಅನುಮಾನಗಳು, ಊಹೆಗಳು, ಒಬ್ಬರ ಸಾವನ್ನ ಸುದ್ದಿಯಾಗಿಸುವ ಯತ್ನಗಳು ನಡೆಯುತ್ತಿವೆ. ಕೆಲ ಮಾಧ್ಯಮಗಳು ಅರ್ಥ ಮಾಡಿಕೊಂಡು ಗೌರವಯುತವಾಗಿ ನಡೆದುಕೊಳ್ತಿವೆ. ಇನ್ನು ಕೆಲವರು ಪ್ರತಿಕ್ರಿಯೆ ಕೊಡುವಂತೆ ಪ್ರಚೋದಿಸುವ ಕೆಲಸ ಮಾಡ್ತಿದ್ದಾರೆ. ನೀವು ಹೇಗಿದ್ದೀರಾ, ಪರಿಸ್ಥಿತಿಯನ್ನ ಹೇಗೆ ನಿಭಾಯಿಸ್ತಿದ್ದೀರಾ ಅಂತ ಕೇಳೋ ಬದಲು ಮೊದಲ ಪ್ರಶ್ನೆಯೇ ನಿಮ್ಮ ಪ್ರತಿಕ್ರಿಯೆ ಏನು ಅನ್ನೋದಾಗಿರುತ್ತೆ. ನಾನು ಒಬ್ಬ ವ್ಯಕ್ತಿ ಅಥವಾ ಒಂದು ವೇದಿಕೆಯ ಬಗ್ಗೆ ಹೇಳ್ತಿಲ್ಲ. ಸತ್ಯವನ್ನ ತಿಳಿಯದೆಯೇ ಉತ್ತರದ ಹುಡುಕಾಟದಲ್ಲಿರುವ ಮತ್ತು ಅದರಿಂದ ಆಗುವ ಪರಿಣಾಮಗಳ ಬಗ್ಗೆ ಯೋಚಿಸದ ಎಲ್ಲರ ಬಗ್ಗೆಯೂ ಹೇಳ್ತಿದ್ದೇನೆ. ನೋವನ್ನು ಅನುಭವಿಸುತ್ತಿರುವ ಯಾವ ವ್ಯಕ್ತಿಯೂ ಅದನ್ನ ವಿವರಿಸಬೇಕು, ಸಮರ್ಥಿಸಿಕೊಳ್ಬೇಕು ಅಂತ ಬಯಸಬಾರದು. ನನಗಾಗಿ ಪ್ರಾರ್ಥಿಸುತ್ತಿರುವ, ನನ್ನ ಸ್ಥಿತಿಯ ಬಗ್ಗೆ ವಿಚಾರಿಸಿಕೊಳ್ಳುತ್ತಿರುವ, ಸಂತಾಪದ ಸಂದೇಶಗಳನ್ನು ಕಳಿಸುತ್ತಿರುವ ಎಲ್ಲರಿಗೂ ಧನ್ಯವಾದಗಳು. ಈಗಲೇ ಉತ್ತರಿಸುವ ಶಕ್ತಿ ನನ್ನಲ್ಲಿ ಇಲ್ಲದೇ ಇರಬಹುದು, ಆದರೆ ನಿಮ್ಮ ಪ್ರೀತಿಯನ್ನ ಕಾಣ್ತಿದ್ದೇನೆ. ಅದಕ್ಕಾಗಿ ನಾನು ಆಭಾರಿಯಾಗಿದ್ದೇನೆ. ನನ್ನ ಜೊತೆ ನನ್ನ ಸ್ನೇಹಿತರಿದ್ದಾರೆ. ಉಳಿದಿರುವ ಅಲ್ಪ ಸ್ವಲ್ಪ ಶಕ್ತಿಯೊಂದಿಗೆ ನಡೆದಿರುವುದನ್ನೆಲ್ಲ ಅರಗಿಸಿಕೊಳ್ಳುವ ಪ್ರಯತ್ನ ಮಾಡ್ತಿದ್ದೇನೆ. ಮಾಧ್ಯಮಗಳಿಗೂ ಮತ್ತು ಊಹೆಗಳನ್ನ ಮಾಡುತ್ತಿರುವ ಎಲ್ಲರಿಗೂ ಇದನ್ನ ಇಲ್ಲಿಗೆ ನಿಲ್ಲಿಸಿ ಅಂತ ಕೈ ಮುಗಿದು ಪ್ರಾರ್ಥಿಸ್ತೇನೆ. ದಯವಿಟ್ಟು ಅವರ ಕುಟುಂಬ, ನನ್ನ ಕುಟುಂಬ, ನಮ್ಮ ಸ್ನೇಹಿತರನ್ನ ಕಾಡಿಸಬೇಡಿ. ಯಾರದೋ ನಷ್ಟವನ್ನ ಹೆಡ್ಲೈನ್ಸ್ ಅಥವಾ ಮನರಂಜನೆಯಾಗಿ ಪರಿವರ್ತಿಸಬೇಡಿ. ಅವರ ಕುಟುಂಬ ಮಗನನ್ನ ಕಳೆದುಕೊಂಡಿದೆ. ಈ ನೋವನ್ನ ಸಹಿಸಿಕೊಳ್ಳುತ್ತಿರುವ ಜನರಿದ್ದಾರೆ. ಅವರ ನಷ್ಟವನ್ನ ಶಾಂತಿಯಿಂದ ಸಹಿಸಿಕೊಳ್ಳುವ ಗೌರವ ಮತ್ತು ಪ್ರೈವಸಿಯನ್ನ ನಮಗೆ ಕೊಡಿ. ಮಾನಸಿಕ ಆರೋಗ್ಯ ತುಂಬಾ ಕ್ಲಿಷ್ಟಕರವಾದದ್ದು, ಹಾಗೆಯೇ ನೋವು ಕೂಡ.
ಪ್ರತಿ ಅನಾವಶ್ಯಕ ಪ್ರಶ್ನೆ, ಪ್ರತಿ ಅನುಮಾನ, ಪ್ರತಿ ವದಂತಿ, ಪ್ರತಿ ಹೆಡ್ಲೈನ್ ಸಹ ಇಲ್ಲಿರುವ ವ್ಯಕ್ತಿಗಳ ಮೇಲೆ ನಷ್ಟ, ನೋವನ್ನ ಅರಗಿಸಿಕೊಳ್ಳಲು ಯತ್ನಿಸುತ್ತಿರುವರ ಮೇಲೆ ಪರಿಣಾಮವನ್ನ ಬೀರುತ್ತೆ. ನೀವು ಯಾರನ್ನಾದ್ರೂ ನಗುವಂತೆ ಮಾಡಲಾಗ್ದಿದ್ರೆ ಕಡೇ ಪಕ್ಷ ಅವರ ಕಣ್ಣೀರಿಗೆ ಕಾರಣರಾಗಬೇಡಿ ಅನ್ನೋದನ್ನ ನಾನು ಯಾವಾಗ್ಲೂ ನಂಬ್ತೇನೆ. ಯಾರಿಗಾದ್ರೂ ನೀವು ಬದುಕಲು ಕಾರಣವನ್ನ ಕೊಡಲಾಗ್ದಿದ್ರೂ ಅವರು ಆಶಾಭಾವನೆಯನ್ನ ಕಳೆದುಕೊಳ್ಳುವುದಕ್ಕೆ ಕಾರಣರಾಗಬೇಡಿ. ಅವರ ಆತ್ಮ ಶಾಂತಿಯಿಂದ ಇರಲಿ ಅಂತ ನಿಮಗೆ ಕೈಮುಗ್ದು ಬೇಡ್ಕೊಳ್ತೇನೆ. ಆತನ ಕುಟುಂಬ, ಸ್ನೇಹಿತರು, ನಾವೆಲ್ಲರೂ ನೆಮ್ಮದಿಯಿಂದ ಅವರನ್ನ ನೆನೆಯುವುದಕ್ಕೆ ಅವಕಾಶ ಮಾಡಿಕೊಡಿ. ಕರುಣೆಯನ್ನ ಆಯ್ಕೆ ಮಾಡಿಕೊಳ್ಳಿ. ಇಲ್ಲಿಗೆ ನಿಲ್ಲಿಸುವಂತೆ ನಿಮಗೆ ಬೇಡಿಕೊಳ್ತೇನೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.